ತುಂಬ ಖುಷಿ ಆಯಿತು. ಜನ ಹಿಂಗೆ ಬಂದು ನಮಗೆ ಇಡೀ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ. ಸೊ ಅದನ್ನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತು ಫಿಲ್ಮ್? ತುಂಬ ಖುಷಿ ಆಗುತ್ತೆ. ಮೀನ್ ಹೇಳ್ದಂಗೆ ನಾವು ಫಿಲ್ಮ್ ಫ್ರೆಟರ್ನಿಟಿ ಎಲ್ಲ ಒಂದೇ ಯಾವಾಗಲೂ. ಸರಿ, ಪರ್ಟಿಕ್ಯುಲರ್ಲಿ ಈ ಪ್ರಾಜೆಕ್ಟ್ ಚೂಸ್ ಮಾಡಿದ್ದು ಯಾಕೆ? ಬಿಕಾಸ್ ಇದರಲ್ಲಿ ಸಂಚಿತ್ ಅವರು ಹೀರೋ ಆಗಿರ್ತಾರೆ, ನೀವು ತಮ್ಮಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಯಾಕೆ ಚೂಸ್ ಮಾಡಿದ್ದೀವಿ? ಯಾಕಂದರೆ ನೀವೇ ಇಂಟ್ರೊಡಕ್ಷನ್ ಆಗ್ತಾ ಇದ್ದೀರಾ ಅಂತ ನಾವು ಸುದ್ದಿ ಕೇಳಿದ್ವಿ ಬೇರೆ ಸಿನಿಮಾದಲ್ಲಿ. ಸೊ ಈ ಸಿನಿಮಾ ಯಾಕೆ ಚಾಯ್ಸ್ ಮಾಡಿದ್ರು? ಫಸ್ಟು ಯೋಗಿ ಅಣ್ಣ ಹೇಳಿದ್ರು ಆಡಿಷನ್ ಮಾಡು ಅಂತ. ಸೊ ಆಡಿಷನ್ ಮಾಡಿದೆ, ಆಮೇಲೆ ಕತೆ ಕೇಳಿದೆ. ತುಂಬ ಇಷ್ಟ ಆಯಿತು. ನಾನು ಈ ಕಥೆಯಲ್ಲಿ ಒಂದು ಪಾಠ ಆಗಬೇಕಂತ ತುಂಬ ಆಸೆ ಆಯಿತು. ಸೊ ಅದಕ್ಕೆ ಮಾಡಿದೆ. ಹಿರಿಯರ ಸಲಹೆ ಕೇಳಿದೆ. ಇಲ್ಲ, ಫಸ್ಟ್ ಮಾಡು ಅಂದರು. ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ಟೀಮ್, ಮಾಡು ಅಂದರು. ಸೊ ಯಾರದು ಹಿರಿಯರು? ಮುರಳಿ ಮಾಮ ಆಗಲಿ, ರಾಘು ಮಾಮ ಆಗಲಿ ಮಾಡು ಅಂದರು. ನಿಮ್ಮ ಮನೆ ಕಡೆ ಇದೆ ಯಾರು ಬಂದಿಲ್ವಾ? ತಾತ ಎಲ್ಲ ಬಂದಿಲ್ವಾ ಸಿನಿಮಾ? ತಾತ ಒಂದು ಸ್ವಲ್ಪ ಹೆಲ್ತ್ ಹುಷಾರಿಲ್ಲ, ಸೊ ಅದಕ್ಕೆ ಬಂದಿಲ್ಲ. ಮೇ ಬಿ ನೈಟ್ ಹೋಗಿ ನೋಡ್ತಾರೆ. ಸಂಚಿ ಬಗ್ಗೆ ಮುಂಚೆ ಮೀಟೇ ಮಾಡಿರಲಿಲ್ಲ. ನಾನು ಫಸ್ಟ್ ಮೀಟ್ ಮಾಡಿದ್ದೆ ಆಫೀಸಲ್ಲಿ. ಅದೇ ಬರೀ ಆನ್ ಸ್ಕ್ರೀನಲ್ಲಿ ಅಣ್ಣ ಆಗಿರಲಿಲ್ಲ. ನನಗೆ ರಿಯಲ್ ಲೈಫಲ್ಲೂ ಅಣ್ಣ ತಮ್ಮನ ಥರ ಆಗ್ಬಿಟ್ಟಿದ್ದೀವಿ ನಾವು. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಜನ ಸಿಕ್ಕಿದ್ರು ಫಿಲಮಿಂದ. ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಬಾಂಡ್ ಬೆಳೆಯುತ್ತೆ ಎಲ್ಲರ ಜೊತೆ, ಫ್ರೆಂಡ್ಸಿಂದ ಫ್ಯಾಮಿಲಿಯಾಗಿ ಕನ್ವರ್ಟ್ ಆಗ್ತೀವಿ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಡೇನೇ ಅವ್ರದ್ದು ಫಸ್ಟ್ ಶಾಟ್ ನೋಡಿದಾಗಲೇ ಅನಿಸ್ತು ಅಮೇಝಿಂಗ್ ಪರ್ಫಾರ್ಮರ್, ಈಸ್ ಹಿಯರ್ ಟು ಸ್ಟೇ ಅಂತ ಅನಿಸುತ್ತೆ. ಸೊ ಈಸ್ ಆಲ್ವೇಸ್ ಹಿಯರ್ ಟು ಸ್ಟೇ. ಸೇಮ್ ಏಜ್ ಇಬ್ರದ್ದು? ಗೊತ್ತಿಲ್ಲ. ಹೇಗಿತ್ತು ನಿಮ್ಮ ಬಾಂಡಿಂಗ್? ಹೇಗಿತ್ತು ಶೂಟಿಂಗ್ ಟೈಮಲ್ಲಿ? ಅದೇ ನಾನು ಹೇಳ್ದಂಗೆ ಅವ್ರ ಬಗ್ಗೆ ನಂಗೆ ಮುಂಚೆ ಪರಿಚಯ ಇರಲಿಲ್ಲ. ಆಫೀಸಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿ ನಮ್ಮಿಬ್ಬರಿಗೂ ಗೊತ್ತಿರಲಿಲ್ಲ ನಾವು ಇಷ್ಟು ಚೆನ್ನಾಗಿ ಹಿಟ್ ಆಫ್ ಮಾಡ್ತೀವಿ ಅಂತ. ಹಂಗೆ ನ್ಯಾಚುರಲ್ ಆಗಿ ಬೆಳ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ನಿಮ್ಮ ಮಾವಂದ್ರು ನೋಡಿದ್ರೆ ನಿನ್ನೆ ನೋಡಿದ್ರು. ತುಂಬ ಖುಷಿ ಆಗಿದೆ, ಅವ್ರಿಗೆ ತುಂಬ ಖುಷಿ ಆಗಿದೆ. ನಿಮ್ಮ ಬೇರೆ ಸಿನಿಮಾ ಯಾವ ಥರ ರೆಡಿ ಆಗ್ತದೆ? ಮುರಳಿ ಮಾಮನ ಜೊತೆ ಮಾಡ್ತಾ ಇದ್ದೀನಿ, ಉಗ್ರಾಯುಧಂ ಅಂತ. ಸೊ ಅದೇ ಸೊ ಈಗ ಸುದೀಪ್ ಸರ್ ಅವರು ಏನಾದರೂ ನಿಮಗೆ ಟಿಪ್ಸ್ ಕೊಟ್ಟಿದ್ದಂಥದ್ದು ಮತ್ತು ನಿಮ್ಮ ಮಾವಂದ್ರೆ ಏನಾದರೂ ಟಿಪ್ಸ್ ಕೊಟ್ಟಿದ್ದಂಥದ್ದು ಇದೆಯಾ? ಇದೆ. ಅದನ್ನು ಸುದೀಪ್ ಸರ್ ಆಗಲಿ, ನನ್ನ ಮಾಮಂದಿರಾಗಲಿ ಕೊಡೋ ಟಿಪ್ಸ್ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಯಾವಾಗಲೂ ಇಲ್ಲೇ ಇರಲಿ ಅಂತ. ಎಷ್ಟು ಖುಷಿ ಇದೆ ಇವತ್ತು ಸಿಕ್ಕ ರೆಸ್ಪಾನ್ಸು? ತುಂಬ ಖುಷಿ ಆಗ್ತಾ ಇದೆ. ಸೊ ಇನ್ಮೇಲಿಂದ ನೋಡ್ಬೇಕು ಹೆಂಗೆ ಜನ ರಿಸೀವ್ ಮಾಡ್ತಾರೆ ಅಂತ. ಸೊ ಕಾಯ್ತಾ ಇದ್ದೀವಿ ಹೆಂಗೆ ಜನ ತಗೊಂತಾರೆ. ನಿಮ್ಮ ತಾಯಿ ಇದೆಯಾ? ನೋಡಿದ್ರೆ ನಿಮ್ಮ ತಾಯಿ? ಇಲ್ಲ, ನನ್ನ ತಾಯಿ ನೋಡ್ತಾರೆ. ಅಶ್ವಿನಿ ಮೇಡಮ್ ನೋಡ್ತಾರಾ? ಗೊತ್ತಿಲ್ಲ ಮ್ಯಾಮ್, ಅವ್ರು ಇನ್ವೈಟ್ ಮಾಡಿದ್ದೀರಾ? ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಅಮ್ಮ ಏನೋ ಫ್ರೆಂಡ್ಸ್ ಎಲ್ಲ ಮೇ ಬಿ ಅವರೆಲ್ಲ ನೋಡ್ತಾರೆ ಅನ್ಸುತ್ತೆ. ಈಗ ಒಂದೇ ದಿನ ಸ್ಯಾಟರ್ಡೇಗೆ ಇಬ್ಬರು ಹೀರೋಗಳು ಹೋಗಿದ್ದಾರೆ. ಸೊ ನೆಕ್ಸ್ಟ್ ಜರ್ನಿ ಯಾವ ಥರ ಬಯಸ್ತಿದ್ದೀರಾ ನೀವಿಬ್ಬರು? ಟಿಪ್ಸ್ ಹೇಳಿ ಅಂತ. ನೆಕ್ಸ್ಟ್ ಜರ್ನಿ ಹೆಂಗೆ ಬಯಸ್ತೀವಿ ಅಂದರೆ ಒಳ್ಳೆ ಮೂವೀಸ್ಗಳು ಮಾಡಬೇಕು, ಜನಕ್ಕೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು. ಅದೇ ಮೇನ್ ಗೋಲ್, ಅದೇ ಮೇನ್. ಈಗ ಮ್ಯಾಂಗೋ ಸೀಸನ್ ನಡೀತಾ ಇದೆ ಬಜಾರಲ್ಲಿ. ಬಿಸ್ನೆಸ್ ಜೋರ? ಬಾಕ್ಸ್ ಆಫೀಸು ಮ್ಯಾಂಗೋ ಬಿಸ್ನೆಸ್ ಥರನೇ ಚೆನ್ನಾಗಾಗ್ಬಿಟ್ರೆ ಖುಷಿ ಆಗುತ್ತೆ. ತಾತ ಏನು ಹೇಳಿದ್ರು? ತಾತ ತುಂಬ ಖುಷಿ ಪಟ್ರು. ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದಾಗಲೇ ತುಂಬ ಖುಷಿ ಪಟ್ರು. ಸುದೀಪ್ ಸರ್ ತಂದೆ ಸಂಜೀವ್ ಸರ್, ತಾತ ಅವರೆಲ್ಲ ಮುಂಚೆ ಹಳೆಯ ಫ್ರೆಂಡ್ಸ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಂಬರ್ ಕೊಟ್ಟು